ಕಾರ್ಯಕ್ರಮದ ಕೇಂದ್ರ ಬಿಂದು ನಾಡಪ್ರಭು, ಧರ್ಮಪ್ರಭು, ಯಲಹಂಕ ಭೂಪಾಲ ಗೌಡ ಸಾಮ್ರಾಜ್ಯದ ಮೊದಲನೇ ದೊರೆ ಮಹಾರಾಜ ಕೆಂಪೇಗೌಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಿ ರಾಜ್ಯ ಕಂಡಂಥ ಅತ್ಯಂತ ಪ್ರಾಮಾಣಿಕ ರಾಜಕೀಯ ಮುತ್ಸದ್ದಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ ಡಿ ವಿ ಸದಾನಂದ ಗೌಡ ಅವರೇ, ಈ ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿದ್ದು ನಮ್ಮೆಲ್ಲರನ್ನು ಒಟ್ಟು ಸೇರಿಸುವಂಥ ಪ್ರಯತ್ನವನ್ನು ಮಾಡಿರುವಂಥ ನಿಮ್ಮವರೇ ಆದ ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಈ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರು, ಅತ್ಯಂತ ಉತ್ಸಾಹಿ ರಾಜಕೀಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ಶ್ರೀ ವೈ.ಎ. ನಾರಾಯಣ ಸ್ವಾಮಿರವರೇ, ಈ ಕಾರ್ಯಕ್ರಮದ ಸಂಚಾಲಕರಾದಂಥ ಸನ್ಮಾನ್ಯ ಶ್ರೀನಿವಾಸ್ ಪಟೇಲ್ರವರೇ, ಊರಿಗೆ ಪಟೇಲ್ರವರು, ಜಮೀನು ಉಳಿಸ್ಕೊಂಡಿದ್ದೀರಾ? ಅದಕ್ಕೆ ಅವರು ಮೌನವಾಗಿ ಕುಂತಿದ್ದಾರೆ. ಈ ಊರಿನ ಇನ್ನೋರ್ವ, ಇದೆಲ್ಲ ಹಳೆ ಊರು, ಹಳೆ ಬೆಂಗಳೂರು. ಈ ಊರಿನ ಇನ್ನೋರ್ವ ಮುಖಂಡರಾದಂಥ ರುದ್ರಪ್ಪನವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರು, ವಿಶ್ರಾಂತ ಒಕ್ಕಲಿಗರ ಸಂಘದ ನಿರ್ದೇಶಕರು, ಸಿಕ್ಕ ಅವಕಾಶವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಬಳಸಿಕೊಂಡಂಥ ಸನ್ಮಾನ್ಯ ಶ್ರೀ ಆ ದೇವೇಗೌಡರೇ, ಮತ್ತು ಎಲ್ಲ ನಮ್ಮ ಹೆಬ್ಬಾಳ RT ನಗರ ಈ ಬಡಾವಣೆಯ ಈ ಭಾಗದ ಆಸ್ತಿಕ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಇಲ್ಲಿ 45-46 ಸಾವಿರ ಮತದಾರರೇ ಇದ್ದಾರೆ ಅಂತೇಳಿ ನಾರಾಯಣ ಸ್ವಾಮಿರವರು ಹೇಳ್ತಾ ಇದ್ರು. ನಾನು ಅಂದ್ಕೊಂಡೆ ಇದಕ್ಕೇನು ಚಪ್ಪಾಳೆ ಹೊಡಿಬೇಕಾಗಿಲ್ಲ, 1,000ಕ್ಕೆ 10 ಜನ ಬಂದ್ರು ಒಂದು 800-1000 ಜನ ಆಗ್ತಾರೆ. ನಾವು ಬಂದಿದ್ದು ತಡ ಆಯಿತು, ಮೆರವಣಿಗೆಲೆಲ್ಲ ಭಾಳ ಜನ ಇದ್ದರು ಹಾಗೆ ಅಂತೇಳಿ ಕೇಳಿದ್ವಿ. ನಮ್ಮದು ಕೂಡ ತಪ್ಪಿದೆ. ಇನ್ನೊಂದು ಕೆಂಪೇಗೌಡ ಜಯಂತಿ ಯಶವಂತಪುರ ಸಾಹೇಬ್ರಿಗೆ ಅದನ್ನೇ ಹೇಳಿದೆ, ಗೌಡ್ರು ನಿಮ್ದು ಹಳೆ ಕ್ಷೇತ್ರ, ಅಲ್ಲಿ ಒಂದು ಇತ್ತು, ಹಾಗಾಗಿ ತಡ ಆಯಿತು. ಸ್ವಾಭಿಮಾನ ಬಹಳ ಮುಖ್ಯ. ನಮ್ಮ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ, ಕೈಯಲ್ಲಿರುವಂಥ ವಜ್ರವನ್ನು ಬಿಸಾಕಿ
ಕಲ್ಲನ್ನು ಆಯ್ಕೊಳ್ಳುವಂಥ ಪ್ರವೃತ್ತಿ ನಮ್ಮ ಸಮುದಾಯಕ್ಕೆ. ಸದಾನಂದ ಗೌಡ್ರಿಗಿನ ಪ್ರಾಮಾಣಿಕ ರಾಜಕಾರಣಿ ಯಾರು ಬೇಕಾಗಿಲ್ಲ, ಅಥವಾ ಪ್ರಾಮಾಣಿಕರು ಅವ್ರ ಪಕ್ಷಕ್ಕೆ ಬೇಕಾಗಿಲ್ಲ. ಅದು ಒಂದೊಂದು ಸರಿ ಅನುಮಾನಗಳು. ಅತ್ಯಂತ ನಿಸ್ಪೃಹತೆಯಿಂದ ದೇವೇಗೌಡರು 10 ತಿಂಗಳೇನೋ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಗೌಡ್ರು ಕೂಡ 11 ತಿಂಗಳು. ಬಹುಶಃ ಈ ರಾಷ್ಟ್ರ ಕಂಡಂಥ ಇಬ್ಬರು ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿಗಳಲ್ಲಿ ಒಂದು ಡಿ.ವಿ. ಸದಾನಂದ ಗೌಡರು, ಇನ್ನೊಂದು ನಮ್ಮ ಹೆಮ್ಮೆಯ ಮಣ್ಣಿನ ಮಗ ಮಾಜಿ ಪ್ರಧಾನಿ ದೇವೇಗೌಡ. ಶ್ರೀನಿವಾಸ್ ಅಂತ ನಾನು ನಿಮ್ಗೆ ಹೇಳಲಿಲ್ಲ, ನಿಮ್ಮ ಜೊತೆ MLA ಆಗಿದ್ದರು ನಿಮ್ಮ ಸರ್ಕಾರದಲ್ಲಿ, ತಾವು ವಿಧಾನ ಪರಿಷತ್ಗೆ ಹೋಗಿ ಆಗಿದ್ದು. ಅವ್ರು ಹೇಳ್ತಾ ಇದ್ರು, ನೀವು ಹೋರಾಟ ಶುರು ಮಾಡೋದಕ್ಕಿಂತ ಮುಂಚೆ ನಾವೊಂದು 8 ಜನ ನೀವು ಇರಲೇಬೇಕು ಹಾಗೆ ಅಂತ ಹೇಳ್ತಾ ಇದ್ದು. ಗೌಡ್ರು ಇಲ್ಲ, ನಮ್ಮ ಪಾರ್ಟಿ ಏನು ಹೇಳುತ್ತೆ ನಾನು ಅದನ್ನೇ ಕೇಳೋನು, ಆ ಪಾರ್ಟಿ ಆದೇಶ ಬಿಟ್ಟು ನಾನೇನು ಮಾಡೋದಿಲ್ಲ ಹಾಗೆ ಅಂತ ಹೇಳ್ತಾರೆ. ಅದಾಗ ನಾವು ಹೋರಾಟ ಶುರು ಮಾಡೋದು. ಒಂದು ದಿವಸ ಆಗಿ ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಸದಾನಂದ ಗೌಡರು ಇರಲೇಬೇಕು ಹಾಗೆ ಅಂತೇಳಿ 78 ಜನ MLAಗಳು ಸಹಿ ಹಾಕಿ ಸದಾನಂದ ಗೌಡರಿಗೆ ತೊಗೊಂಡೋಗ್ಬಿಟ್ರೆ ಮತ್ತೆ ಅದೇ ಮಾತು, ಇಲ್ಲ ನಮಗೆ ಅಡ್ವಾಣಿ ಅವರು ಹೇಳಿದ್ದಾರೆ ನಾನು ರಾಜೀನಾಮೆ ಕೊಡಬೇಕು ಹಾಗೆ ಅಂತ. ನಾನು ರಾಜೀನಾಮೆ ಕೊಟ್ಟೇ ತೀರ್ತೀನಿ. ಸದಾನಂದ ಗೌಡರು ಅತ್ಯಂತ ಶಿಸ್ತಿನ ಸಿಪಾಯಿ. ಅವ್ರ ಪಕ್ಷ ಅವರಿಗೆಲ್ಲ ಕೊಟ್ಟಿದೆ, ಮುಖ್ಯಮಂತ್ರಿ ಮಾಡಿದೆ, ರೈಲ್ವೆ ಮಂತ್ರಿ ಮಾಡಿದೆ, ಇನ್ನೂ ಒಂದು ದೊಡ್ಡ ಖಾತೆಯನ್ನು ಕೊಟ್ಟು ಜನಗಳ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಸರಿ, ಆದರೆ ಅವರ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಇನ್ನೂ 30ರ ತರುಣನ ರೀತಿಯಲ್ಲಿ ಅತ್ಯಂತ ಉತ್ಸಾಹಭರಿತವಾಗಿದೆ. ಅವರು ಪೊಲಿಟಿಕಲಿ ರಿಟೈರ್ಮೆಂಟ್ ತಗೊಳ್ಳುವಂಥ ಯಾವ ತೊಂದರೆಯೂ ಕೂಡ ಅವರಿಗೆ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಆಗಿಲ್ಲ. ಅವರ ಸೇವೆ ಇನ್ನೂ ಈ ನಾಡಿಗೆ ಮತ್ತು ರಾಷ್ಟ್ರಕ್ಕೆ ತುಂಬ ಅವಶ್ಯವಾಗಿದೆ. ಹಾಗಾಗಿ ಅವರ ಸರ್ಕಾರ, ಅವರ ಪಕ್ಷ, ಅವರ ಪಕ್ಷದ ಹಿರಿಯರು ಸರಿಯಾದ ರೀತಿ ಅವರನ್ನು ನಡೆಸಿಕೊಳ್ಳುವಂಥದ್ದನ್ನು ಮತ್ತು ಸರಿಯಾದ ರೀತಿ ಅವರನ್ನು ಬಳಸಿಕೊಳ್ಳುವಂಥದ್ದನ್ನು ಮಾಡಬೇಕು ಹಾಗೆ ಅಂತೇಳಿ ಈ ವೇದಿಕೆಯ ಮೂಲಕ ಅವರ ಪಕ್ಷದ ಹಿರಿಯರಿಗೆ ಕಿವಿಮಾತು ಹೇಳಲಿಕ್ಕೆ ಬಯಸ್ತು. ಗೌಡ್ರು ಅವರು ಡ್ಯಾಶಿಂಗ್ ನೇಚರ್ ಇಲ್ಲ, ಅವರು ಸಬ್ಮಿಸಿವ್ ನೇಚರ್. ಆಯಿತು, ನನ್ನ ಪಕ್ಷ, ನನ್ನ ಜನ ಅವ್ರು ನನಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಹೇಳಿದಾಗ ನಾನು ಅಧಿಕಾರ ಬಿಟ್ಕೊಟ್ಬಿಡೋಣ. ಅವರು ಒಂದು ಸಾರಿ ಸಿಡಿದು ಮಾತಾಡಿದರೆ ಅವರು ಇನ್ನು ಉಳಿದಂಥ ಅವಧಿಗೂ ಕೂಡ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಮುಂದುವರಿತಿದ್ರು. ಸದಾನಂದ ಗೌಡ ಒಬ್ಬ ಸ್ವಾಭಿಮಾನಿ ರಾಜಕಾರಣಿ, ಅವಕಾಶವಾದಿ ರಾಜಕಾರಣಿ ಅಲ್ಲ. ಹಾಗಾಗಿಯೇ ಅವರು ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟರು. ಅವರಿಂದ ಒಂದು ದೊಡ್ಡ ಸಮುದಾಯ ಇದೆ.
ಹಾಗಾಗಿ ನಾನು ಹೇಳ್ತಾ ಇರೋದು ನಡೆಸಿಕೊಳ್ಳುವುದು ಮತ್ತು ಬಡಿಸ್ಕೊಳ್ಳುವುದು. ಬಹಳ ಎಚ್ಚರಿಕೆಯಿಂದಲೇ ಸೂಕ್ಷ್ಮವಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಡೆಸಿಕೊಳ್ಳುವುದು ಮತ್ತು ಬಳಸಿಕೊಳ್ಳುವುದು ಈ ಎರಡನ್ನೂ ಇನ್ನೂ ಸದಾನಂದ ಗೌಡರ ವಿಷಯವಾಗಿ ಇನ್ನೂ ಉತ್ತಮವಾಗಿ ಅವ್ರ ಪಕ್ಷ ಮಾಡಬಹುದಾಗಿತ್ತು, ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಇನ್ನು ಮುಂದಾದರೂ ಕೂಡ ಸರಿಪಡಿಸ್ಕೊಳ್ತಾರೆ. ಮತ್ತು ನಮ್ಮ ಸಮುದಾಯಕ್ಕೆ, ಅವರ ಹಿಂದೆ ಇರುವಂಥ ಒಂದು ದೊಡ್ಡ ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾರೆ ಹಾಗೆ ಅಂತೇಳಿ ನಾನು ಭಾವನೆ ಮಾಡ್ತೀನಿ. ನಮಗಂತೂ ಬಹಳ ಸಂತೋಷ. ವೈ ನಾರಾಯಣ ಸ್ವಾಮಿಯವರು ಏನು ತೊಂದರೆ ಇಲ್ಲ ಹಾಗೆ ಅಂತ ಹೇಳಿದ್ರು ನಮ್ಮ ಶ್ರೀಮಠಕ್ಕೆ 2 ಸರಿ ನಾವು ಆಗಮಿಸಿ, ಇಲ್ಲ ನೀವು ಬರಬೇಕು, ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕೆಂಪೇಗೌಡರ ಹೆಸರಿನಲ್ಲಿ ಮಾಡ್ತೀವಿ ಹಾಗೆ ಅಂತ. ನಾರಾಯಣ ಸ್ವಾಮಿರವರು 3-4 ಜಿಲ್ಲೆಗೆ ಭಾಳ ಫೇಮಸ್. ಇಲ್ಲಿ ಬಂದು ಸೀಮಿತ ಆಗಿದ್ದಾರೆ. ಹೋಗಿ ಇಲ್ಲಿ ಸೀಮಿತವಾಗಿ ಆದ್ರೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂದರೆ ಅವರು ಕೂಡ ಅದೇ ರೀತಿ ವಂಚನೆಗೆ ಒಳಗಾಗುವಂಥದ್ದು. ಕಳೆದ ಸರಿ ಅವರಿಗೆ ಟಿಕೆಟ್ ಕೊಡಲಿಲ್ಲ, ಗೆದ್ದ ಮೇಲೆ ಟಿಕೆಟ್ ಕೊಟ್ಟರೆ ಒಂದ್ಸರಿ ಕೊಡಲಿಲ್ಲ, ಗೆದ್ದ ಮೇಲೆ ಗೌಡ್ರೇ ಕೊಡಿಸಿದ್ರು. ಸದಾನಂದ ಗೌಡ್ರೇ ಅವ್ರ ಹಿಂದೆ ಬಲವಾಗಿ ನಿಂತು ಇಲ್ಲ ವೈ ನಾರಾಯಣ ಸ್ವಾಮಿ ಅವ್ರಿಗೆ ಕೊಡಬೇಕು, ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂಥ ಕೆಲಸವನ್ನು ನಾನು ಮಾಡ್ತೇನೆ ಹಾಗೆ ಅಂತೇಳಿ ಹಿಂದೆ ನಿಂತು ಅವ್ರಿಗೆ ಟಿಕೆಟನ್ನು ಕೊಡಿಸಿದ್ರು ಮತ್ತು ಗೆದ್ದರು ಕೂಡ. ವೈ ನಾರಾಯಣ ಸ್ವಾಮಿಯವರು ಸಂಘಟನಾ ಚತುರ. ಈ ಮೇಷ್ಟ್ರುಗಳು ಅಂದರೆ ಭಾಳ ಕಷ್ಟ. ಅವರು ಹಳೆಯ ರಾಜಕಾರಣದಲ್ಲಿದ್ದಾರೆ. ಅವ್ರನ್ನ 6 ಜಿಲ್ಲೆ ಅವ್ರನ್ನ ಒಗ್ಗೂಡಿಸಿ ಒಂದು ತಕ್ಕಡಿಗೆ ಹಾಕಿ ಅವ್ರ ಮನಸ್ಸುಗಳನ್ನ ಒಲಿಸಿ ಓಟ್ ತೊಗೊಳ್ಳೋದಂದರೆ ಭಾಳ ಕಷ್ಟ. ಅಂಥದ್ರಲ್ಲಿ ಯಶಸ್ವಿ ವಿಧಾನ ಪರಿಷತ್ತು ಸದಸ್ಯರಾಗಿ 3 ಬಾರಿ ನಮ್ಮ 6 ಜಿಲ್ಲೆಗಳಿಗೆ ಅತ್ಯುತ್ತಮ ಸೇವೆ ಸಲ್ಲಿಸಿರುವಂಥ ವ್ಯಕ್ತಿ ವೈ ನಾರಾಯಣ ಸ್ವಾಮಿ. ಮತ್ತು ನೀರಾವರಿ ಹೋರಾಟಗಳಲ್ಲೂ ಕೂಡ ನಮ್ಮ ಜೊತೆ ತೊಡಗಿಸ್ಕೊಂಡಿದ್ರು. ಎಂಥ ಸಮಚಿತ್ತ ಮಾನ್ಯ ಸದಾನಂದ ಗೌಡರಿಗೆ. ನೀನು ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೇಳಬೇಕಾದ್ರೂ ಕೂಡ ಅವರ ರಾಜಕೀಯ ಶುರುವಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆ, ಅಲ್ಲಿ ಅವರು ರಾಜಕಾರಣ ಶುರು ಮಾಡಿದ್ದು. ಅಲ್ಲಿ ಭಾಳ ಪ್ರತಿರೋಧ ಇತ್ತು. ಈ ಭಾಗಕ್ಕೆ ಅದೇಯಾಗಿ ನೀವು ನೀರು ತಗೊಂಡು ಹೋಗ್ತೀರಿ, ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಎತ್ತಿನಹೊಳೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಹಾಗೆ ಅಂತ ಹೇಳ್ತೀವಿ. ಆದರೆ ನಿಜವಾದ ನೀರೇನಾದರೂ ನಮ್ಮ ಭಾಗಕ್ಕೆ ಬಂದು ತಲುಪಿದ್ದೇ ಆದರೆ ಅದಕ್ಕೆ ಮೂಲ ಕಾರಣ ಸದಾನಂದ ಗೌಡ. ಇನ್ನು ಕೆಲವೇ ಗಂಟೆಗಳಲ್ಲಿ ನಾನು ಇಳಿತೀನಿ ಅನ್ನಬೇಕಾದ್ರೂ ಕೂಡ ಲಾಸ್ಟ್ ಕ್ಯಾಬಿನೆಟಲ್ಲಿ ಅವರು 8,000 ಕೋಟಿ ರೂಪಾಯಿಗಳನ್ನು ಎತ್ತಿನ ಹೊಳೆ ಪ್ರಾಜೆಕ್ಟ್ಗೆ ರಿಸರ್ವ್ ಮಾಡಿ ಅವರು ನಮ್ಮ ಜನಗಳಿಗೆ, ನನ್ನ ಸಮುದಾಯದ ಜನಗಳಿರುವಂಥ ಜಿಲ್ಲೆಗಳಿಗೆ ನಾನು ನೀರು ಕೊಡಲಿಲ್ಲ ಹಾಗೆ ಅಂತ ಹೇಳಿದರೆ ಬಹಳ ದೊಡ್ಡ ಅಪರಾಧ ಮಾಡಿದಾಗ ಆಗ್ತದೆ ಅಂತೇಳಿ ಯೋಚನೆ ಮಾಡಿ ಆ ಯೋಜನೆಗೆ ಅಪ್ರೂವಲ್ ಕೊಟ್ಟು ರಾಜೀನಾಮೆ ಕೊಟ್ಟು, ಇವೆಲ್ಲ ಯಾರನ್ನ ಮಾದರಿಯಾಗಿಟ್ಕೊಂಡು ನಾವು ಮಾಡ್ತೀವಿ. ಮಾನ್ಯ ಸದಾನಂದ ಗೌಡರು ಮಾತನಾಡಬೇಕಾದ್ರೆ ಹೇಳಿದ್ರು, ನಮಗೆಲ್ಲ ಮಾದರಿ ಕೆಂಪೇಗೌಡರು. ಕೆಂಪೇಗೌಡರ ವ್ಯಕ್ತಿತ್ವ ಅದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಮಗು ತನ್ನ ತಂದೆಯ ಜೊತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋದಾಗ ಅಲ್ಲಿ ಮುತ್ತು ರತ್ನಗಳನ್ನು ಅಳಿತಾ ಇದ್ದದ್ದನ್ನು ನೋಡಿ ಇಷ್ಟೊಂದು ಶ್ರೀಮಂತವಾಗಿದೆಯಾ ನಮ್ಮ ನಾಡು, ನಾನು ಯಾಕಿಂಥದ್ದೊಂದು ಊರನ್ನು ಕಟ್ಟಬಾರದು, ಅವತ್ತೇ ಆತನಿಗೆ ಕನಸು. ಅದಾದ ನಂತರ ನಡೆದಿತ್ತು ಇತಿಹಾಸ.
ಒಬ್ಬ ಸಣ್ಣ ಬಾಲಕ ಯುವಕನಾಗಿ, ಯುವನಾಯಕನಾಗಿ, ನೇತಾರನಾಗಿ, ದೊಡ್ಡ ರೈತನಾಗಿ, ಅವಾಗೆಲ್ಲ ಈ ಭೂ ಕಂದಾಯ ಭಾಳ ಸ್ಟ್ರಿಕ್ಟ್. ಭೂ ಕಂದಾಯವನ್ನು ಕಟ್ಟಲಿಲ್ಲ ಹಾಗೆ ಅಂತ ಹೇಳಿದ್ರೆ ರೈತರನ್ನ ಜೈಲಿಗೆ ಹಾಕುವಂಥದ್ದು, ಕಾರಾಗೃಹಕ್ಕೆ ತಳ್ಳುವಂಥದ್ದು. ಆಗ ಕೆಂಪೇಗೌಡರು ಹೇಳ್ತಾರೆ, ಏನೂ ಅಲ್ಲ, ಅವರು ನನ್ನ ಜನಗಳಿಗೆ ತೊಂದರೆ ಕೊಡ್ತೇನೆ, ಅವ್ರು ಏನು ಕಟ್ಟಬೇಕು ಆ ಟ್ಯಾಕ್ಸ್, ಆ ತೆರಿಗೆಯನ್ನು ನಾನು ಕಟ್ತೇನೆ, ನನ್ನನ್ನು ಜೈಲಿಗೆ ಹಾಕಿ, ನನ್ನ ಹತ್ರ ಈಗ ದುಡ್ಡಿಲ್ಲ, ಇಷ್ಟು ದಿವಸದೊಳಗೆ ನಾನು ಕಟ್ತೀನಿ, ಆಮೇಲೆ ನನ್ನ ಬಿಡುಗಡೆ. ಅವರು ಸ್ವತಃ ಜೈಲಿಗೆ ಹೋಗ್ತಾರೆ. ದುಡ್ಡು ಕಟ್ಟಿದ ನಂತರ ಅವರು ಬಿಡುಗಡೆ ಆಗ್ತದೆ. ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು, ತನ್ನ ನಂಬಿದವರಿಗಾಗಿ ಹೋರಾಟಗಳನ್ನು ರೂಪಿಸಿಕೊಂಡು, ವಿಜಯನಗರ ಸಾಮ್ರಾಜ್ಯದ ಕಣ್ಣಿಗೆ ಬಿದ್ದು, ಕೊನೆಗೆ ಅತ್ಯಂತ ಕ್ಲಿಷ್ಟಕರ ಸಂದರ್ಭಗಳಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೂ ಕೂಡ ಸಲಹೆ ಕೊಡುವಂಥ ಮಟ್ಟಿಗೆ ಬೆಳೀತಾರೆ ಹಾಗೆ ಅಂತ ಹೇಳಿದ್ರೆ, ಆ ಮನುಷ್ಯನ ವಿಲ್ ಪವರ್, ವಿಷನರಿ ದೃಷ್ಟಿಕೋನ ಮತ್ತು ದೃಷ್ಟಿ, ಚಿಂತನೆಗಳು, ಇಚ್ಛಾಶಕ್ತಿ ಎಷ್ಟು ದೊಡ್ಡದಾಗಿತ್ತು. ಹಾಗಾಗಿ ನಾವು ನಿನ್ನೆ ಕೂಡ ದೇವೇಗೌಡರು ಹೇಳ್ತಾ ಇದ್ರು, ಬಹಳ ಸಲಹೆಗಳನ್ನು ಕೊಟ್ಟಿದ್ದೀರ. ಅವ್ರ ಹೆಸರು ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಇಡಬೇಕು, ಅವ್ರ ಪ್ರತಿಮೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಇಡಬೇಕು. ಅವ್ರ ಪ್ರತಿಮೆ ನೋಡು, ಅವ್ರ ಹೆಸರು ನೋಡು, ಅವ್ರ ಚಿಂತನೆಗಳನ್ನು ತಿಳ್ಕೊಂಡು ಯಾರಾದರೂ ಒಂದು 100 ಜನ ಯುವಕರು ಕೆಂಪೇಗೌಡರು ಅಂತ ತಯಾರಾದರೆ ನಾವ್ಯಾಕೆ ಅಮೆರಿಕಕ್ಕೆ ಹೋಗ್ಬೇಕು, ಲಂಡನ್ಗೆ ಹೋಗ್ಬೇಕು? ಗೌಡ್ರು ಹೇಳಿದಾಗೆ ಎಂಥ ದೂರದೃಷ್ಟಿ ಅವ್ರದ್ದು. ಎಲ್ಲೂ ಒಕ್ಕಲಿಗರ ಪೇಟೆ ಮಾಡಲಿಲ್ಲ, ಅಕ್ಕಿಪೇಟೆ, ಬಳೆಪೇಟೆ, ನಗಸ್ತ್ರಪೇಟೆ, ಕಂಬಾರಪೇಟೆ, ಕುಂಬಾರಪೇಟೆ, ಎಲ್ಲ ಹಿಂದುಳಿದ ವರ್ಗಗಳ ಪೇಟೆ, ತಳ ಸಮುದಾಯಗಳ ಪೇಟೆ, ಚಮ್ಮಾರಿಗೂ ಅವಕಾಶ ಕೊಟ್ಟರು. ನೀನೆಷ್ಟು ಚೆನ್ನಾಗಿ ನೀನು ತಯಾರು ಮಾಡ್ತೀಯ, ಮಾಡು ನಿನ್ನ ಉತ್ಪನ್ನ, ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಮಾರಾಟ ಮಾಡ್ತೀನಿ. ಅರಬ್ ಕಂಟ್ರಿಗಳಿಂದ ಅವಾಗಲೇ ಇಲ್ಲಿ ಬಂದು ವ್ಯಾಪಾರ ಮಾಡ್ತಿದ್ರು, ಅವ್ರು ಮಾಡಿದಂಥ ಮಾರುಕಟ್ಟೆಗಳಲ್ಲಿ. ಈ ಫಸ್ಟ್ ಸರ್ಕಲ್ ಅಂತ ಮಾಡ್ತಾರೆ, ನಾವು ಸದಾನಂದ ಗೌಡ್ರೆಲ್ಲ ಹೋಗಿದ್ವಿ ಅರಮನೆ ಮೈದಾನದಲ್ಲಿ, ಅಲ್ಲೆಲ್ಲ ಹಾಕಿಸಿದ್ರು ಅವರು ಜಯರಾಮ್ ರಾಯ್. ಅದರಲ್ಲಿ ಮುತ್ತು ರತ್ನಗಳ ಪೇಟೆ ಅಂತ ಹೇಳಿತ್ತು. ಇದು ಯಾವುದು? ವಿಜಯನಗರ ಸಾಮ್ರಾಜ್ಯದ ಮುತ್ತು ರತ್ನಗಳ ಪೇಟೆ ಹಾಗೆ ಅಂತ ಹೋಗಿ ಹತ್ತಿರದಲ್ಲಿ ನೋಡಿದ್ರೆ ಇಲ್ಲ, ಇಲ್ಲೂ ಕೂಡ ಮುತ್ಯಾರ ಪೇಟೆ ಅಂತ ಇತ್ತು. ಅದನ್ನು ಮಾಡಿದವರು ಕೆಂಪೇಗೌಡರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಮುತ್ತುರತ್ನಗಳನ್ನು ಸೇರಲು ಅಳೆಯುವಂಥದ್ದು ನನ್ನ ನಾಡಿನಲ್ಲೂ ಕೂಡ, ನನ್ನ ಊರಿನಲ್ಲೂ ಕೂಡ ಮುತ್ತುರತ್ನಗಳು ಸೇರಿನಲ್ಲೇ ಅಳೆದು ಮಾರಾಟ ಮಾಡಬೇಕು. ಹಾಗೆ ಎಂಥ ಅಧಿಶಕ್ತಿ! ಒಂದು ಸಾಮಾನ್ಯ ಕುಟುಂಬದಿಂದ ಹಿನ್ನೆಲೆಯಿಂದ ಬಂದಂಥ ಒಬ್ಬ ಹುಡುಗ ಪಾಳೆಗಾರನಾಗಿ, ಸಾಮಂತನಾಗಿ ಇದ್ದಿದ್ದು ಕೇವಲ 13 ವರ್ಷ ಅಷ್ಟೇ. ಇನ್ನುಳಿದಂಥ ಅಷ್ಟು ಜೀವಿತ ಅವಧಿ ಅವರು ಗೌಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಆ ಗೌಡ ಸಾಮ್ರಾಜ್ಯದ ಮಹಾರಾಜನಾಗಿ ಮೆರೆದರು. ಹಾಗಾಗಿ ಅಂಥವ್ರನ್ನ ಮಾದರಿಯಾಗಿಟ್ಕೊಂಡು ಒಂದು 100 ಜನ ಯುವಕರು ತಯಾರಾದರೆ ನಾವೆಲ್ಲಿ ಸೂಪರ್ ಪವರ್ ಕಂಟ್ರಿಯನ್ನು ನಿರ್ಮಾಣ ಮಾಡಬೇಕು? ಆ ರೀತಿಯ ಚಿಂತನೆಗಳು ನಮ್ಮ ಯುವಕರಿಗೆ ಇವತ್ತು ಬೇಕಾಗಿದೆ. ಹಾಗಾಗಿ ಅವರ ಹೆಸರುಗಳನ್ನು ನಾನು ಹೇಳಿದೆ, ಮೆಟ್ರೋ ಗಿಡ್ರಿ. ಏನು ನಮ್ಮ ಮೆಟ್ರೋ ಏನಿದೆ ಅದರಲ್ಲಿ ಅರ್ಥ? ಕೆಂಪೇಗೌಡ ಮೆಟ್ರೋ ಅಂತ ಹೇಳಿ ಅವರ ಹೆಸರಿನಲ್ಲಿ ಒಂದು ಒಳ್ಳೆ ಹೊಸ ವಿಶ್ವವಿದ್ಯಾಲಯ ಆದರೂ ತೆಗೀರಿ. ಆಗಲಿಲ್ಲ, ಇರುವಂಥ ಎಕ್ಸಿಸ್ಟಿಂಗ್ ಒಳ್ಳೆ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಅವರ ಹೆಸರನ್ನು ಇಡುವಂಥ ಕೆಲಸ ಮಾಡಿ. KGಯಿಂದ PGವರೆಗೆ ಅವರ ಜೀವನ ಚರಿತ್ರೆಯನ್ನು ಪಠ್ಯವನ್ನಾಗಿ ಅಳವಡಿಸುವಂಥ ಕೆಲಸವನ್ನು ಮಾಡಿ.
ಮಾನ್ಯ ವೈ ಎ ನಾರಾಯಣ ಸ್ವಾಮಿರವರು ನಮಗೆಲ್ಲ ಸಲಹೆ ಕೊಡ್ತಾರೆ. ನಾನು ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿ. ಇಲ್ಲಿ 16 ಲಕ್ಷ ಜನ ಓಡಾಡ್ತಾರೆ ಹೆಬ್ಬಾಳು ಸರ್ಕಲ್ನಲ್ಲಿ, ಆಂಧ್ರದಿಂದ, ತಮಿಳುನಾಡಿನಿಂದ, ಕರ್ನಾಟಕದಿಂದ. ಆ ಫ್ಲೈಓವರು ನೀವು ನೋಡಿದ್ದೀರಿ, 4 ರಸ್ತೆಗಳು ಕೂಡ ಸೇರ್ತಾರೆ. ಅಲ್ಲೊಂದು ಚಿಕ್ಕದಾಗಿ ಕೆಂಪೇಗೌಡರ ಪುತ್ಥಳಿ ಇದೆ, ಅದನ್ನು ತೆಗೆದು ಆ ಇಡೀ ನಾವೆಲ್ಲ ಹೆಬ್ಬಾಳು ಸರ್ಕಲ್ ಅಂತ ಕರಿತೀವಿ. ಈಗ ಅದ್ರ ಬದಲು ಕೆಂಪೇಗೌಡ ಸ್ಕ್ವೇರ್ ಅಂತ ನೀವು ಘೋಷಣೆ ಮಾಡಿ ಅಲ್ಲೊಂದು ಸುಂದರವಾಗಿರುವಂಥ ಇನ್ನೂ ದೊಡ್ಡದಾದ ಒಂದು ಕೆಂಪೇಗೌಡರ ಪುತ್ಥಳಿಯನ್ನು ಮಾಡಿ ಅದನ್ನು ಕೆಂಪೇಗೌಡ ಸ್ಕ್ವೇರ್ ಅಂತೇಳಿ ಘೋಷಣೆ ಮಾಡಿ ಈ ರೀತಿಯ 10 ಹಲವು ಸಲಹೆಗಳನ್ನು ಸರ್ಕಾರಕ್ಕೆ ನಾವು ಕೊಟ್ಟಿದ್ದೇವೆ. ಯಾವುದೇ ಸರ್ಕಾರಗಳು, ಅದು BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಕೆಂಪೇಗೌಡರ ವಿಷಯವಾಗಿ ಏನೇ ತೆಗೆದುಕೊಂಡು ಹೋದರೂ ಕೂಡ ಗೌಡರ ಸರ್ಕಾರ ಕೆಂಪೇಗೌಡರ ಏರ್ಪೋರ್ಟ್ಗೆ ಕೆಂಪೇಗೌಡರ ಹೆಸರಿಡಬೇಕು ಹಾಗೆ ಅಂತ ಹೇಳಿದಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ, ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೆ ಅಂತ. ಅದಕ್ಕೆ ಗೌಡರ ಮುಂದಾಳತ್ವ ಇದೆ, ಸಹಕಾರ ಇದೆ, ಮಾರ್ಗದರ್ಶನ ಇದೆ. ಹಾಗೇನೆ ಒಂದು ಎತ್ತರವಾದ ಒಂದು ಪುತ್ಥಳಿಯನ್ನು ಇಡಬೇಕು ಹಾಗೆ ಅಂತ ಕೇಳಿ ಅದನ್ನು ಅವ್ರ ಸರ್ಕಾರನೇ ಮಾಡ್ತಾರೆ. ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳಿದೆ, ಏನ್ರಿ ಬಸವಣ್ಣವ್ರು ಇಡಬೇಕು. ಯಡಿಯೂರಪ್ಪ ಅವ್ರಿಗೆ ಹೇಳಿದೆ, ಅವ್ರು ನೋಡಿ ಬರೀ ಬಸವಣ್ಣವ್ರನ್ನ ಇಡಬೇಕು ಅಂತ. ಬಸವಣ್ಣವ್ರ ಚಿಂತನೆಗಳೇನೋ ಕೆಂಪೇಗೌಡರ ಚಿಂತನೆಗಳು ಅದೇನೆ. ನೀವು ಬಸವಣ್ಣವ್ರನ್ನ ಇಡ್ತೀರಿ ಅಂತ ಆದರೆ ಕೆಂಪೇಗೌಡರು ಇರಲೇಬೇಕು ಹಾಗೆ ಅಂತೇಳಿ ಮತ್ತು ಪಕ್ಕದಲ್ಲಿ ಕೆಂಪೇಗೌಡರ ಪುತ್ಥಳಿಯನ್ನು ಕೂಡ ಬಸವರಾಜ ಬೊಮ್ಮಾಯಿರವರು ಇಟ್ಟರು. ಈ ಪುತ್ಥಳಿಗಳಿಂದ ಏನೂ ಆಗೋದಿಲ್ಲ, ಅವರ ಜೀವನ ಸಂದೇಶಗಳು ಬಹಳ ಮುಖ್ಯವಾಗ್ತವೆ. ಅವನ್ನ ಜನಗಳಿಗೆ ತಿಳಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕು. ನಾವೆಲ್ಲ ವ್ಯಕ್ತಿಗಳಾಗ್ತೀವಿ, ಎಷ್ಟು ಮಾಡ್ಬೋದು. ಈ ಗೌಡರು ಮಾಡಿದಂಥ ಆ ಸಕಾಲ ಸರಿಯಾದ ರೀತಿಯಲ್ಲಿ ಅಳವಡಿಕೆ ಆಗಿದ್ದೆ ಅಂದರೆ 7 ದಿನಗಳಲ್ಲಿ ಅವ್ರಿಗೆ ಮತ್ತೆ ವಾಪಸ್ ರಿಪೋರ್ಟ್ ಕೊಡಬೇಕು, ನೀನೇನು ಮಾಡಿದೆ ಅಂತ. ಮಾಡಲಿಲ್ಲ ಅಂದ್ರೂ ಹೇಳಬೇಕು, ಅದು ಕ್ಲೋಸ್ ಆಗಬೇಕು. ಬಹುಶಃ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಕೂಡ ಈ ಚಿಂತನೆಯನ್ನು ನಡೆಸೇ ಇರಲಿಲ್ಲ. ಭಾಳ ಸಂತೋಷ, ಶಿವಕುಮಾರ್ ಅವರಾದರೂ ಕೂಡ ಈಗ ಗೌಡರು ತಂದಂಥ ಕಾನೂನನ್ನು ಈಗ ಮುಂದುವರಿಸಬೇಕು ಹಾಗೆ ಅಂತೇಳಿ ಸುತ್ತಲೂ ಹೊಡೆಸಿದ್ದಾರೆ ಹಾಗೆ ಅಂತ ಹೇಳಿದ್ರೆ ಬಹಳ ಸಂತೋಷ. ಮತ್ತು ಶಿವಕುಮಾರ್ ಅವರು ಸಿಕ್ಕಾಗ ನಾನು ಮತ್ತೆ ಅದನ್ನು ಮರು ನೆನಪು ಮಾಡುವಂಥ ಗೌಡರು ಭಾಳ ಸಂತೋಷಪಟ್ಟದನ್ನು ಹಂಚ್ಕೊಂಡ್ರು ಸಭೆಯಲ್ಲಿ ಅಂತೇಳಿ ನಾವು ಕೂಡ ಹೇಳ್ತೇವೆ. ಬಹುಶಃ ಆ ಸಕಾಲದ ಇನ್ನೊಂದು ವರ್ಷನೇ ಪ್ರಜಾಸೇವಾ ಇಲಾಖೆ, ಅದು ಇನ್ನೊಂದು ವರ್ಷನ್, ನೆಕ್ಸ್ಟ್ ವರ್ಷನ್. ಅದು ಅಂದರೆ ಯಾರಾದರೂ ಒಬ್ಬರು ಪ್ರಜಾಪಾಲಕರು ಸರಿಯಾದ ಚಿಂತನೆಯನ್ನು ನಾವು ಮಾಡ್ತೇವೆ ಅಂತೇಳಿ ಹೊರಟ್ರೆ ಇನ್ನೊಬ್ಬನ ಯಾರೇ ಬಂದರೂ ಕೂಡ ಮತ್ತದಕ್ಕೆ ಜೀವ ಕೊಡಲೇಬೇಕಾಗ್ತದೆ. ಹಾಗಾಗಿ ನಾವು ಸರಿಯಾದ ಪಾಲಕರನ್ನು, ನಮ್ಮನ್ನು ಪರಿಪಾಲನೆ ಮಾಡುವಂಥ ಆಡಳಿತಗಾರರನ್ನು ನಾವು ಬೆಳೆಸಬೇಕು. ಅಥವಾ ಯಾರಾದರೂ ಇದ್ದರೆ ಅವರನ್ನು ಉಳಿಸ್ಕೊಳ್ಬೇಕು. ಅಂಥ ನಿಟ್ಟಿನಲ್ಲಿ ಬಹುಶಃ ಮಹಾನ್ ಪ್ರಾಮಾಣಿಕರು ಇವರು ಯಾರು ಹೇಳ್ತಾ ಇದ್ದರು, ನಮ್ಮ ಒಕ್ಕಲಿಗರ ಸಂಘಕ್ಕೆ ಸುಮಾರು 10 ಎಕರೆ ತಾವೇನೋ ಜಮೀನು ರಿನ್ಯೂವಲ್ ಮಾಡಿಕೊಟ್ರಿ ಅಂತ. ಒಂದೊಂದು ಎಕರೆ ಸುಮಾರು 20-30 ಕೋಟಿ ಇರಬೇಕೇನೋ. ಅದು ಮೆಡಿಕಲ್ ಕಾಲೇಜಿಗೆ ಏನು ಜಾಗ ಇದೆಯಲ್ಲ ಅದೆಲ್ಲ ಸದಾನಂದ ಗೌಡ್ರೆ ಮತ್ತೆ ಮರು ನವೀಕರಣ ಮಾಡಿಕೊಟ್ರು ಅಂತ. ಅವರು ಬೇಕಾದವರು ಭಾಳ ಹತ್ರ ಸಂಬಂಧಿಗಳಿಗೆ ಒಂದು ಸೀಟು, ಅವ್ರು ಬೇರೆಯವರೆಲ್ಲ ಏನು ನೋಡಿ ಕೊಟ್ಟಿದ್ದು ಇಸ್ಕೊಂಡು ಮಾಡಿ ಅಂತ. ಸದಾನಂದ ಗೌಡರು 1 ರೂಪಾಯಿನೂ ಕಡಿಮೆ ಮಾಡಬಾರ್ದು, ನನ್ನ ಹತ್ರ ದುಡ್ಡಿಲ್ಲ, ಹಾಲಿ ಮುಖ್ಯಮಂತ್ರಿ, ನನ್ನ ಹತ್ರ ದುಡ್ಡು ಜಾಸ್ತಿ ಇಲ್ಲ, ಆದರೂ ಏನೋ ಮಾಡಿ ಹೊಂದಿಸಿ ಕೊಡೋಕ್ಕೆ ಹೇಳ್ತೀನಿ ಅವರಿಗೆ, 1 ರೂಪಾಯಿನೂ ಕಡಿಮೆ ಮಾಡಿಬಿಡಿ, ಸೀಟ್ ಒಂದು ಕೊಡಿ ಸಾಕು. ಇದು ನೆನಪು ಮಾಡ್ಕೊಳ್ತಾರೆ ಒಕ್ಕಲಿಗರ ಸಂಘದ. ಇಂಥ ಬೇಕಾದಷ್ಟು ಉದಾಹರಣೆಗಳನ್ನು
ಸದಾನಂದ ಗೌಡರು ಪರವಾಗಿ ಹೋರಾಟ ಮಾಡ್ಬೇಕಾದ್ರೆ ಸದಾನಂದ ಗೌಡ್ರಿಗೆ ನಾನು ಯಾರಂತಲೇ ಗೊತ್ತಿಲ್ಲ, ನನಗೆ ಅವ್ರಿಗೂ ಪರಿಚಯವೇ ಇಲ್ಲ. ಆದರೆ ಒಬ್ಬ ನಿಸ್ಪೃಹ ವ್ಯಕ್ತಿ, ನಮ್ಮ ಸಮುದಾಯದ ವ್ಯಕ್ತಿ, ಯಾವ ಕಪ್ಪು ಚುಕ್ಕಿಗಳು ಕೂಡ ಇಲ್ಲದೆ ಇರುವಂಥ ವ್ಯಕ್ತಿ, ಯಾಕೆ ಇಳಿಸ್ಬೇಕು? ಒಂದು ಮೀಟಿಂಗ್ ಕರೆದಿದ್ರು ಅಲ್ಲಿ ಮಂಡ್ಯದಲ್ಲಿ. ನಾನು ಹೇಳಿದೆ, ಇಲ್ಲ ಯಾಕೆ ಇದು ಮಾಡ್ತೀರಿ? ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿಯನ್ನು ಏನು ಕಾರಣನೇ ಯಾವ ಚಾರ್ಜಸ್ಸು ಇಲ್ಲದೆ ಇಳಿಸ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿಂದ ಈ ಸಭೆಯನ್ನು ರೋಡಿಗೆ ಶಿಫ್ಟ್ ಮಾಡೋಣ. ಅವತ್ತು ಹೋರಾಟ ಶುರು ಮಾಡೋದು ಕೋಲಾರದಲ್ಲಾಗಿ. ಆಮೇಲೆ ಮಕ್ಕಳಿಗೆ ಸಂಘದಲ್ಲಿ ಒಂದು ಮೀಟಿಂಗ್ ಕರೆದ್ರು. ಇಲ್ಲ ಇದೊಂದು ಪಾದಯಾತ್ರೆ ಹೋಗ್ಬೇಕು. ಯಾವಾಗ ಹೋಗ್ಬೇಕು? ಯಾವಾಗಲೂ ಇಲ್ಲ, ಈಗಲೇ ಹೋಗ್ಬೇಕು. ಅಲ್ಲಿಂದ ಕರ್ಕೊಂಡು ಬಂದ್ವಿ. ಮತ್ತೆ ಗೌಡ್ರನ್ನ ಮಾತಾಡಿ ಸುಮಾರು ಒಂದು 6 ಗಂಟೆಗಳ ಪಾದಯಾತ್ರೆ. ವಿ ವಿ ಪುರಂನಿಂದ ನಮ್ಮ ಒಕ್ಕಲಿಗರ ಸಂಘದಿಂದ ಮುಖ್ಯಮಂತ್ರಿಗಳ ಭವನದವರು ಬಂದು ಮತ್ತೆ ಮಾರನೇ ದಿವಸ ಅವರು BJP ಅವರು ಎದುರು ಬಿಟ್ಟರು. ಅವರು ಮತ್ತೆ MLA ಕೂಡ, ಅಯ್ಯೋ ಗೌಡ್ರು ಇಷ್ಟು ದೊಡ್ಡ ಲೀಡ್ರು, ಇಷ್ಟು ದೊಡ್ಡ ಸಮುದಾಯ ಅವರು ಹಿಂದಿದೆ, ನಾವ್ಯಾಕೆ ಅವರು ರಾಜೀನಾಮೆನ ಅಪೇಕ್ಷೆ ಪಡಬೇಕು? ನಾವೆಲ್ಲ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು. ಇದು ಶ್ರೀನಿವಾಸ್ ಹೇಳಿದ್ದು, ಸೀನಿಯರ್ MLA. 78-80 ಜನ MLAಗಳು. ಎಂ ಶ್ರೀನಿವಾಸ್ ಭಾಳ ನೇರವಂತ. ಸೈನ್ ಹಾಕಿ ತೊಗೊಂಡೋಗಿ ಸದಾನಂದ ಗೌಡ್ರಿಗೆ ಹೇಳಿದ್ರೆ, ನೀವು ರಾಜೀನಾಮೆ ಕೊಡಬೇಡ್ರಿ, ನಿಮ್ಮಿಂದ ಇದೀವಿ ನಾವು ಹಾಗೆ ಅಂತ ಹೇಳಿದ್ರೆ, ಇಲ್ಲ ಪಕ್ಷದ ಶಿಸ್ತಿನ ಸಿಪಾಯಿನ, ನಮ್ಮ ಪಕ್ಷ ಹೇಳಿದೆ, ನಾನು ರಾಜೀನಾಮೆ ಕೊಟ್ಟೇ ತೀರ್ತೀನಿ ಅಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ಇನ್ನೂ ಚೆನ್ನಾಗಿ ಬಳಸ್ಕೊಳ್ಬೋದು. ಸದಾನಂದ ಗೌಡರು ಇನ್ನೂ 20 ವರ್ಷ ರಾಜಕಾರಣ ಮಾಡುವಷ್ಟು ಆರೋಗ್ಯವಂತರಾಗಿದ್ದಾರೆ. ಇದರಿಂದ ಅವರ ಪಕ್ಷ ಅವರನ್ನು ಸರಿಯಾಗಿ ನಡೆಸಿಕೊಳ್ಳುವಂಥ, ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡಲಿ ಹಾಗೆ ಅಂತೇಳಿ ಕೆಂಪೇಗೌಡರ ತತ್ವ, ಮೌಲ್ಯ, ಆದರ್ಶಗಳು, ಸಿದ್ಧಾಂತಗಳು ನಮ್ಮ ಯುವಕರು ಮೈಗೂಡಿಸ್ಕೊಳ್ಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ವರ್ಷನೂ ಮಾಡ್ತೀರಾ? ಇವ್ರ ವಿರುದ್ಧ ವೈ ಎ ನಾರಾಯಣ ಸ್ವಾಮಿಗಳು ಭಾಳ ಕ್ರಿಯಾಶೀಲರು. ಏನಾದರೂ ಒಂದು ಕೈಗೆತ್ಕೊಂಡ್ರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯಕ್ತಿತ್ವ. ರಾಜ್ಯಕ್ಕೆ ಬಹುಶಃ ದೊಡ್ಡದಾದ ಒಂದು ದೇವಸ್ಥಾನ ಕೂಡ ಅವರು ಕಟ್ತಾ ಇದ್ದಾರೆ, ಕಲ್ಲಿಂದ ಎಲ್ಲ. ಅದು ಸುಮಾರು 5 ದೇವಸ್ಥಾನಗಳನ್ನು ಕಟ್ಟಿದ್ದಾರಂತೆ. ಈಗ ಕಟ್ತಾ ಇರೋದು ಪೂರ್ಣ ಪ್ರಮಾಣದ ಕಲ್ಲಿನ ದೇವಸ್ಥಾನ, ಬಹಳ ದೊಡ್ಡದಾದ, ಬಹುಶಃ ರಾಜ್ಯಕ್ಕೆ ದೊಡ್ಡದಾದ ಶನಿಮಹಾತ್ಮನ ದೇವಸ್ಥಾನ ಅದಾಗ್ಬೋದಲ್ಲ. ಸುಮಾರು 15-20 ಕೋಟಿ ವೆಚ್ಚ ಮಾಡಿ ಅವರು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ನೆಕ್ಸ್ಟ್ ಮಾಡಬೇಕಾದ್ರೆ, ನೆನ್ನೆ ಕೂಡ ಗೌಡ್ರು ಬಂದಿದ್ರು. ನೆನ್ನೆನೂ ಅವ್ರು ನಾವೆಲ್ಲ ಕಾಯಿಸಿದ್ವಿ, ಮುಖ್ಯಮಂತ್ರಿಗಳು ನಾವೆಲ್ಲ. ಅವರು ಕರೆಕ್ಟ್ ಟೈಮ್, ಭಾಳ ಶಿಸ್ತು, ಡಿಸಿಪ್ಲಿನ್ ಅವರು. ಇಲ್ಲಿಗೆ ಕೂಡ 10:30 ಅಂದರೆ 10:30ಗೆ ಅವರು ಬಂದಿದ್ದಾರೆ. ಅವರು ದೊಡ್ಡತನ ಅದು. ಆಮೇಲೆ ನನ್ನ ಸಮಾಜದವರು, ಅವರು ಅದು ಭಾಳ ಹೆಮ್ಮೆಯಿಂದ ಹೇಳ್ತಾರೆ, ನನ್ನ ಸಮಾಜ, ನನ್ನ ಸಮಾಜದವರು ಕರೆದ ಹತ್ರ ನಾನು ಹೋಗಬೇಕು ಅಂತ ಭಾಳ ಪ್ರೀತಿಯಿಂದ ಬಂದು ಎಲ್ಲರಿಗೂ ಮಾರ್ಗದರ್ಶನ ನೀಡುವಂಥ ಕೆಲಸವನ್ನು ಗೌಡ್ರು ಮಾಡ್ತಾರೆ. ನಾನು ಯಲಹಂಕದಲ್ಲಿ ಅಲ್ಲೂ ಇಷ್ಟೇ ಜನಸಂಖ್ಯೆ, ಇಷ್ಟೇ ವೋಟರ್ಸ್ ಇದ್ದಾರೆ. ಅದು ಸುಮಾರು ಒಂದು 8,000-10,000 ಜನ ಉರಿ ಬಿಸಿಲಿನಲ್ಲಿ ಮೈದಾನದಲ್ಲಿ ಕೂತಿದ್ರು ಕಾದು. ಹಾಗೆ ನೀವು ಕೂಡ ಸ್ವಲ್ಪ ಸೊಫೆಸ್ಟಿಕೇಟೆಡ್, ನೀವೆಲ್ಲ ಅವೆಲ್ಲ ಸ್ವಲ್ಪ ಬಿಡಿ, ಬಿಗುಮಾನ ಬೇಡಿ, ಏನೂ ಆಗಲ್ಲ. ಹೋದ್ರೆ ಏನಾಗ್ತದೋ, ಏನು ಪಟ್ಟಿ ಬರ್ಕೊಳ್ತಾರೋ, ಯಾವ ಹೆಸರು ಬರ್ಕೊಳ್ತಾರೋ, ಮತ್ತು ನೆಕ್ಸ್ಟ್ ನಾವು ಅವ್ರ ಹತ್ರ ಹೋದ್ರೆ ಕೆಲಸ ಮಾಡಿಕೊಡ್ತಾರೋ ಇಲ್ವೋ, ಇವೆಲ್ಲ ಬಿಡಿ. ಇಲ್ಲಿಗೆ ಬನ್ನಿ, ಆಗದೇ ಇರೋ ಕೆಲಸಗಳು ಆಗ್ತವೆ. ಗುರುತಿಸ್ಕೊಳ್ಳೋದನ್ನು ಕಲಿಯಿರಿ, ಸ್ವಾಭಿಮಾನಿಗಳಾಗಲಿ. ನಮ್ಮ ತನವನ್ನು ನಾವು ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಯಾರನ್ನಾದ್ರೂ ಗೆಲ್ಲಿಸಿ, ನಿಮ್ಮವ್ರನ್ನೊಬ್ಬರನ್ನ ನೀವು ಗೆಲ್ಲಿಸುವಂಥ ಸ್ವಾಭಿಮಾನವನ್ನು, ನೀವು ದಾರ್ಷ್ಟ್ಯವನ್ನು, ಧೈರ್ಯವನ್ನು ತೋರಿಸುವಂಥ ಕೆಲಸ ಮಾಡಿ ಆಗಿ ಅಂತೇಳಿ. ಯಾರು ಟಿಕೆಟ್ ತರ್ತಾರೋ ಅವರು, ನಾರಾಯಣ ಸ್ವಾಮಿ ಅವರು ತಂದರೆ ಗೌಡ್ರು ಅವ್ರಿಗೆ ಕೊಡಿಸ್ತಾರೋ, ಯಾರಿಗೆ ಕೊಡಿಸ್ತಾರೋ, ಇನ್ನೊಬ್ರು ತಂದರೆ ಯಾರಾದರೂ ತರಲಿ. ನಮ್ಮವ್ರು ಏನಾದರೂ ತಂದು ಒಬ್ಬನೇ ವ್ಯಕ್ತಿ ಕಣದಲ್ಲಿ ಇದ್ದರೂ ಹಾಗೆ ಅಂತ ಹೇಳಿದ್ರೆ, ನೀವು 46,000ಕ್ಕೆ 40,000ನಾದರೂ ಅವ್ರಿಗೆ ಹಾಕಿ, ಏನೂ ಆಗಲ್ಲ. ಇನ್ನೊಂದು 5-6 ಸಾವಿರ ಆ ಕಡೆ ಈ ಕಡೆ ಹೋದ್ರು ಹೋಗಿ. ಸಂಘಟಿತರಾಗಿ, ಸಂಘಟನೆಯಲ್ಲಿ ಬಲ ಇದೆ, ಒಗ್ಗಟ್ಟಿನಲ್ಲಿ ಬಲ ಇದೆ. ಇದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿರಿ. ಇಲ್ಲಿಂದ ಬಿಟ್ಟು ಹೋಗ್ಬೋದು, ಅವರು MLC ಬರ್ಬೋದು, ನಾವೆಲ್ಲ ಸ್ವಾಗತ ಮಾಡ್ತೀವಿ.
ಆದರೆ ಅವರು ಈ ಸರಿ ಆ ಕಡೆ ಬರಲಿಲ್ಲ. ಬಂದಿದ್ರೆ ಗೆಲ್ತಾ ಇತ್ತು. ಕಳೆದ ಸರಿ ಸದಾನಂದ ಗೌಡರು ಹೇಳಿದ್ರು ನಿಂತ್ಕೊ ಅಂತೇಳಿ, ಮತ್ತು ಅಲ್ಲಿಗೂ ಅವರು ಟಿಕೆಟ್ ಕೊಡಿಸಿದ್ರು ಅಂತೇಳಿ ಬರೀ 12 ದಿವಸದಲ್ಲಿ ಒಳ್ಳೆ ಲೀಡ್ನಲ್ಲಿ ಗೆದ್ದರು ಅವರು MLC ಆಗಿ. ಹಾಗೆ ಕೆಲಸ ಮಾಡೋರಿಗೆ ಅವಕಾಶ ಎಲ್ಲೆಲ್ಲೂ ಇರ್ತದೆ. ಅದರಿಂದ ನೀವು ಕೆಲಸಗಾರನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಆಯ್ಕೆ ಅದು ನಿಮ್ಮದು. ಈಗಿರುವಂಥ MLA ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತಲ್ಲ, ಅವರು ಒಳ್ಳೆ ಕೆಲಸನೇ ಮಾಡ್ತಾ ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಸ್ವಾರ್ಥ ಇರುತ್ತಲ್ಲ, ನಮ್ಮವರು ಆಗಬೇಕು, ನಮ್ಮವ್ರಿಗೂ ಅವಕಾಶಗಳು ಸಿಗಬೇಕು ಹಾಗೆ ಅಂತ ಎಲ್ಲೆಲ್ಲಿಂದ ಬಂದು ಅವರು ಆಗ್ತಾರೆ. ಹಾಗಾಗಿ ಅಂಥ ಅವಕಾಶಗಳು ಯಾರಾದರೂ ಈಗ ರಾಜಕಾರಣ ಮಾಡೋದೇ ಭಾಳ ಕಷ್ಟ. ಪಾಲಿಟಿಕ್ಸ್ ವೆರಿ ಎಕ್ಸ್ಪೆನ್ಸಿವ್. 50-60 ಕೋಟಿ ರೂಪಾಯಿಗಳು ಎಲ್ಲಿಂದ ತರ್ತಾರೆ? ಗೌಡ್ರು ಎಷ್ಟು ಖರ್ಚು ಮಾಡ್ತಿದ್ರು, ಯಾಕಂದ್ರೆ ದುಡ್ಡಿಲ್ಲ ಅವ್ರ ಹತ್ರ. ಹೆಂಗೆ MP ಆದರೂ ಏನೋ ಗೊತ್ತಿಲ್ಲ. 2 ಸರಿ ಅವರು ಸರಿ ಕೊಟ್ಟಿದ್ರು ಕೂಡ ಗೆಲ್ತಾ ಇದ್ರು. ಹೌದು, ಅವ್ರಿಗೆ ದುಡ್ಡಿಲ್ಲ ಅಂತ ಗೊತ್ತಲ್ಲ. ಸದಾನಂದ ಗೌಡ್ರ ಹತ್ರ ದುಡ್ಡಿಲ್ಲ, ಅವರು ಒಳ್ಳೆತನ ಅಷ್ಟೇ ಇರೋದು, ಪ್ರಾಮಾಣಿಕರು ಹಾಗೆ ಅಂತ ಅವ್ರಿಗೆ ಗೊತ್ತಲ್ಲ. ಹಾಗಾಗಿ ಯಾರು ಏನನ್ನು ಕೂಡ ಅಪೇಕ್ಷೆ ಪಡದೆ ಮಾನ್ಯ ಸದಾನಂದ ಗೌಡ್ರನ್ನ 2 ಬಾರಿ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ರು. ಅವರು ಈ ಸರಿ ನಿಂತಿದ್ರೆ ಈ ಸರಿನೂ ಅತ್ಯಧಿಕ ಮತಗಳಿಂದ ಗೆಲ್ತಾ ಇದ್ರು. ಅವರೇನೇ ಕೇಂದ್ರ ಮಂತ್ರಿ ಆಗಿದ್ರು ಕೂಡ ಇಲ್ಲಿ ಅವ್ರ ಕ್ಷೇತ್ರದ ಜನಗಳಿಗೆ ಸಿಗ್ತಾ ಇದ್ರು. ಅದರಿಂದ ಕ್ಷೇತ್ರ ಇಲ್ಲಿದ್ರೆ ತಾನೇ, ಬುಡನೇ ಗಟ್ಟಿ ಇಲ್ಲ ಅಂದರೆ ತಲೆ ತಗೊಂಡು ಏನು ಮಾಡ್ತೀರಿ? ಅದರಿಂದ ಬೇರುಗಳು ಗಟ್ಟಿ ಆಗಬೇಕು. ನೀವು ಬೇರು ಗಟ್ಟಿಗೊಳಿಸುವಂಥ ಕೆಲಸ ಮಾಡಿ. ಇಲ್ಲಿ ಕೆಲವೇ 100 ಜನಗಳಿದ್ದೀರಿ. ನೆಕ್ಸ್ಟು ನಾರಾಯಣ ಸ್ವಾಮಿ ಅವರೇ ನಮ್ಮನ್ನು ಕರೆದ್ರೆ ಅಟ್ಲೀಸ್ಟ್ ಒಂದು 5-6 ಸಾವಿರ ಜನ ಆದರೂ ಸೇರುವಂಥ ಮಟ್ಟಿಗೆ ನೀವು ಸಂಘಟನೆ ಆಗ್ತೀರಿ. ಒಂದೊಂದ್ಸರಿ ಇಕ್ಕಟ್ಟು ಆಗ್ತದೆ, ಆ ಇಕ್ಕಟ್ಟುಗಳು ಮೀರಬೇಕಾಗ್ತದೆ ನಾವು. ಹಾಗಾದರೆ ಮಾತ್ರ ನಮ್ಮ ಸ್ವಾಭಿಮಾನವನ್ನು, ನಮ್ಮ ತನಗಳನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕೆಂಪೇಗೌಡರ ಆದರ್ಶಗಳು ನಮ್ಮೆಲ್ಲರಿಗೂ ಮಾದರಿ ಆಗಲಿ ಹಾಗೆ ಅಂತೇಳಿ, ನಮ್ಮೆಲ್ಲರ ಜೀವನದಲ್ಲಿ ಭಗವಂತ ಸದಾ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಾದ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಪದಾರ್ಥ ಚಪ್ಪಾಳೆ ಬಗೆಯನ್ನು ಪ್ರಣಾಮಗಳ ಕೆಲಸ